ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರು 7ನೇ ಆಯೋಗದ ವರದಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಂದು ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಮರ್ಪಣೆಯನ್ನು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಈ ಒಂದು ವೇತನ ಆಯೋಗದಲ್ಲಿ ಜುಲೈ 22ಕ್ಕೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಮೂಲ ವೇತನ ಬೇಸಿಕ್ ಪೇ ಏನಿತ್ತು ಆ ದಿನಾಂಕಕ್ಕೆ 27.50% ಫಿಟ್ಮೆಂಟ್ ಸೌಲಭ್ಯವನ್ನು ಕೊಡಲಿಕ್ಕೆ ರೆಕಮೆಂಡೇಶನ್ ಅನ್ನು ವೇತನ ಆಯೋಗ ಮಾಡಿದೆ. ಅದರ ಜೊತೆ ಈ ಆವತ್ತಿನ ದಿನಾಂಕಕ್ಕೆ ಜುಲೈ 22ಕ್ಕೆ ಇದ್ದಂಥ 31% ತುಟ್ಟಿ ಭತ್ಯೆ ಮತ್ತು ಫಿಟ್ಮೆಂಟ್ 27 ಎರಡೂ ಕೂಡ ಒಟ್ಟಿಗೆ ಸೇರಿಕೊಂಡು 58.50 ಫಿಟ್ಮೆಂಟ್ ಸೌಲಭ್ಯಕ್ಕೆ ಕೂಡ ವೇತನ ಆಯೋಗ ರೆಕಮೆಂಡೇಶನ್ ಅನ್ನು ಕೂಡ ಮಾಡಿದೆ. ಅದರ ಜೊತೆ ಪ್ರಮುಖವಾಗಿ ಸರ್ಕಾರಿ ನೌಕರ ಡಿ ದರ್ಜೆ ನೌಕರನಿಗೆ 17,000 ರೂಪಾಯಿ ಬೇಸಿಕ್ ಪೇ ಇತ್ತು, ಅದನ್ನು 27,000 ಅನೌನ್ಸ್ ಮಾಡಿದೆ. ಹಾಗೆ ಟಾಪ್ ಕ್ಲಾಸ್ 1 ಆಫೀಸರ್ಗೆ 1,04,600 ಇತ್ತು, ಅದನ್ನು 2,41,200 ರೂಪಾಯಿಗೆ ಹೆಚ್ಚಳವನ್ನು ಸ್ಲ್ಯಾಬ್ ಅನ್ನು ಮಾಡುವಂಥ ಕೆಲಸವನ್ನು ವೇತನ ಆಯೋಗ ಮಾಡಿದೆ. ಅದರ ಜೊತೆ ನಮ್ಮ ಸರ್ಕಾರಿ ನೌಕರಿಗೆ ಫಿಟ್ಮೆಂಟ್ ಸೌಲಭ್ಯವನ್ನು, ಯಾಕಂದ್ರೆ ನಾವು ಕೇಳ್ತಾ ಇದ್ವಿ ಜುಲೈ 22ರಿಂದ ನಮಗೆ ಫಿಟ್ಮೆಂಟ್ ಸೌಲಭ್ಯ ಕೊಡಬೇಕು ಅಂತ ಹೇಳ್ತಿದ್ವಿ. 1722 ಇಂದ ಕಾಲ್ಪನಿಕವಾಗಿ ಆ ಒಂದು ಫಿಟ್ಮೆಂಟ್ ಸೌಲಭ್ಯವನ್ನು ಕೊಡಲಿಕ್ಕೆ ಕೂಡ ರೆಕಮೆಂಡೇಶನ್ ಅನ್ನ ವೇತನ ಆಯೋಗ ಮಾಡಿದೆ. ಅದ್ರ ಜೊತೆ ನಮ್ಮ ಇನ್ಕ್ರಿಮೆಂಟ್ ರೇಟ್ಸ್ಗಳು 400 ರೂಪಾಯಿ ಇತ್ತು ಮಿನಿಮಮ್ ಸ್ಕೇಲ್ಗೆ, ಅದನ್ನು 650 ರೂಪಾಯಿ ಮಾಡಬೇಕು ಮತ್ತು ಮ್ಯಾಕ್ಸಿಮಮ್ ಸ್ಕೇಲ್ಗೆ 3,100ರಿಂದ 5,000ವರೆಗೆ ಹೆಚ್ಚಳ ಮಾಡುವಂಥ ಕೆಲಸವನ್ನು ಇವತ್ತು ವೇತನ ಆಯೋಗ ಮಾಡಿದೆ. ಅದ್ರ ಜೊತೆ ನಮಗೆ ಪ್ರತಿ 6 ತಿಂಗಳಿಗೊಮ್ಮೆ DA ಕೊಡ್ತಾ ಇದ್ರು. DA ಕೊಡಬೇಕಾದಾಗ ನಮಗೆ ಹಿಂದೆ 1 ರೂಪಾಯಿ ಕೊಟ್ಟರೆ 94 ಪೈಸೆ DA ಕೊಡ್ತಾ ಇದ್ರು. ಈಗ ಪ್ರೈಸ್ ಇಂಡೆಕ್ಸ್ ಕ್ಯಾಲ್ಕುಲೇಷನ್ ಪ್ರಕಾರ ಅದನ್ನ 0.722ಗೆ ರೆಕಮೆಂಡೇಶನ್ ಮಾಡಿದೆ. ಅಂದ್ರೆ 1 ರೂಪಾಯಿ ಕೊಟ್ಟರೆ 72.5 ಪೈಸೆ ಕೊಡಬೇಕು ಅನ್ನುವಂಥ ಶಿಫಾರಸನ್ನು ಕೂಡ ಇವತ್ತು ವೇತನ ಆಯೋಗ ಮಾಡಿದೆ. ಅದ್ರ ಜೊತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಆ ಸಂದರ್ಭದಲ್ಲಿ ವೇತನ ಆಯೋಗ 2026 ಇದೆ ಅವ್ರದ್ದು. ಆ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಸೆಂಟ್ರಲ್ ಪೇ ಕಮಿಷನ್ ಅನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಸೂಕ್ತ ಅನ್ನುವಂಥ ಶಿಫಾರಸನ್ನು ಕೂಡ ಈ ಒಂದು ವರದಿಯಲ್ಲಿ ಕೂಡ ಮಾಡಿರುವಂಥದ್ದು. ಹಾಗೆ ನಮ್ಮ ನೌಕರಿಗೆ ಗ್ರೂಪ್ ಇನ್ಸೂರೆನ್ಸ್ ಅಂತ ಇದೆ. ಎ ಮತ್ತೆ ಬಿ ದರ್ಜೆ ನೌಕರರಿಗೆ 50% ಈಗ 500 ರೂಪಾಯಿ ಇದ್ರೆ ಅದರ ಡಬಲ್ 50% ಮಾಡಬೇಕು. ಮತ್ತೆ ಗ್ರೂಪ್ CD ನೌಕರಿಗೆ 100% ಹೆಚ್ಚಳ ಮಾಡಬೇಕು ಅನ್ನುವಂಥ ರೆಕಮೆಂಡೇಶನ್ ಕೂಡ ಇದರಲ್ಲಿ ಮಾಡಿದೆ. ಅದ್ರ ಜೊತೆ HRA ಅನ್ನುವಂಥದ್ದು ಒಂದು ಬಹಳ ಮೇಜರ್ ಆಗಿರುವಂಥದ್ದು, ಅದನ್ನ ಕಡಿಮೆ ಮಾಡಿದೆ. 24 ಬೆಂಗಳೂರು ಇತ್ತು, ಅದು 4% ತೆಗೆದು 20 ಮಾಡಿದೆ. ಹಾಗೆ ಬಿ ಟೈರ್ ಸಿಟೀಸ್ಗೆ 16 ಇತ್ತು, ಅದನ್ನು 15 ಮಾಡಿದೆ. ಮತ್ತೆ ಸಿ ಟೈರ್ ಸಿಟೀಸ್ಗಳಂತ ಏನು ರೂರಲ್ ಮ್ಯಾಕ್ಸಿಮಮ್ ಬರ್ತದೆ ಅದು 8% ಇತ್ತು, ಅದನ್ನ 7.5% ಕೊಡಬೇಕು ಅನ್ನುವಂಥ ರೆಕಮೆಂಡೇಶನ್ ಕೂಡ ವೇತನ ಆಯೋಗ ಸರ್ಕಾರಕ್ಕೆ ಮಾಡಿದೆ. ಅದ್ರ ಜೊತೆ CC ಅಂತ ಹೇಳ್ತೀವಿ, ನಗರ ಪರಿಹಾರ ಭತ್ಯೆ ಅಂತೇಳಿ ಗ್ರೂಪ್ AB ಆಫೀಸರ್ಸ್ಗೆ 600ರಿಂದ 900 ರೂಪಾಯಿವರೆಗೆ ಹೆಚ್ಚಳ ಮಾಡಿದೆ. ಗ್ರೂಪ್ CD ನೌಕರಿಗೆ 500ರಿಂದ 750 ರೂಪಾಯಿವರೆಗೆ ಕೊಡಬೇಕು ಅನ್ನುವಂಥ ರೆಕಮೆಂಡೇಶನ್ ಕೂಡ ಮಾಡಿದೆ. ಅದ್ರ ಜೊತೆ ವಾಷಿಂಗ್ ಅಲವೆನ್ಸ್ ಇರ್ಬೋದು, ಫಿಕ್ಸೆಡ್ ಟ್ರಾವೆಲಿಂಗ್ ಅಲವೆನ್ಸ್ಗಳಿರ್ಬೋದು, ಟ್ರಾನ್ಸ್ಫರ್ ಅಲವೆನ್ಸ್ ಇರ್ಬೋದು, ಅಥವಾ ದಿನಭತ್ಯೆಗಳಿರ್ಬೋದು, ಇದೆಲ್ಲದನ್ನು ಕೂಡ ಹಾಲಿ ಕೊಡ್ತಾ ಇರುವಂಥದ್ದಕ್ಕೆ 25% ಹೆಚ್ಚಿಗೆ ಕೊಡಬೇಕು ಅನ್ನುವಂಥ ರೆಕಮೆಂಡೇಶನ್ ಕೂಡ ಮಾಡಿದೆ. ಅನೇಕ ಜನ ವಿಕಲಚೇತನ ನೌಕರರಿಗೆ, ಅಧಿಕಾರಿಗಳಿಗೆ ಸಾಕಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದೆ. ಅವ್ರಿಗಿರುವಂಥ ಶೈಕ್ಷಣಿಕ ಭತ್ಯೆ ಅವ್ರ ಮಕ್ಕಳಿಗೆ ಇದ್ದಿದ್ದನ್ನ 1,000ರಿಂದ 2,000 ಕೂಡ ಮಾಡಿದೆ. ಅದ್ರ ಜೊತೆ ಇನ್ನಷ್ಟು ಕೂಡ ಅವ್ರು ಒಳ್ಳೊಳ್ಳೆ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಇದರ ಮುಂದುವರೆದ ಭಾಗವಾಗಿ ನಮ್ಮ ನೌಕರರಿಗೆ 4 ವೀಲರ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ 3 ಲಕ್ಷ ಇತ್ತು, ಅದನ್ನ 6 ಲಕ್ಷದವರೆಗೆ ಹೆಚ್ಚಳವನ್ನ ಮಾಡಿದೆ. ಹಾಗೆ 2 ವೀಲರ್ಸ್ 50,000 ಇದ್ದಿದ್ದನ್ನ 80,000ದವರೆಗೆ ಕೂಡ ಅದನ್ನ ಹೆಚ್ಚಳವನ್ನ ಮಾಡಿದೆ. ಹಾಗೆ ಗೃಹ ನಿರ್ಮಾಣ ಮುಂಗಡ ಅಂದ್ರೆ ಏನು ಹೌಸ್ ಬಿಲ್ಡಿಂಗ್ ಅಡ್ವಾನ್ಸ್, ಏನಾದ್ರು ಮನೆಯನ್ನು ಕಟ್ಕೊಳ್ಳಿಕ್ಕೆ ನಮ್ಮ ನೌಕರನಿಗೆ ಗ್ರೂಪ್ ಎ ಆಫೀಸರ್ಸ್ಗೆ 65 ಲಕ್ಷದವರೆಗೆ ಸಾಲ ಕೊಡಲಿಕ್ಕೆ ಅವಕಾಶವನ್ನು ಮಾಡಿದೆ. ಉಳಿದಂಥ ನೌಕರಿಗೆ 40 ಲಕ್ಷ ಕೊಡಲಿಕ್ಕೆ ಮಾಡಿದೆ. ಆಮೇಲೆ ನಮ್ಮ ನೌಕರರು ರಾಜ್ಯ ಪ್ರವಾಸವನ್ನ ಈ ದೇಶದ ಒಳಗೆ ಪ್ರವಾಸ ಮಾಡಲಿಕ್ಕೆ 2 ಟೈಮ್ಸ್ ಇತ್ತು, ಅದನ್ನ 3 ಟೈಮ್ಸ್ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಮಾಡಿದೆ. ಹಾಗೆ ನಮ್ಮ ನೌಕರಿಗೆ ಮೆಡಿಕಲ್ ಅಲವೆನ್ಸ್ ಗ್ರೂಪ್ CD ನೌಕರಿಗೆ 200 ರೂಪಾಯಿ ಕೊಡ್ತಾ ಇದ್ರು, ಅದನ್ನ 500 ರೂಪಾಯಿ ಕೊಡಬೇಕು ಅನ್ನುವಂಥ ಆದೇಶವನ್ನ ಇವತ್ತು ಸರ್ಕಾರಕ್ಕೆ ಕೂಡ ಶಿಫಾರಸನ್ನ ಮಾಡಿದೆ. ಅದ್ರ ಜೊತೆ ಈ ಬಾರಿ ವಿಶೇಷವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ತನ್ನ ಕುಟುಂಬದ ತಂದೆ ತಾಯಿ ಮಕ್ಕಳು ಈ ಥರದನ್ನೆಲ್ಲ ಆರೈಕೆಯನ್ನು ಮಾಡಲಿಕ್ಕೆ 50% ಸಂಬಳದೊಂದಿಗೆ 180 ದಿನಗಳವರೆಗೆ ಪಡೆಯಬೇಕಾದಂಥ ಆರೈಕೆ ರಜೆ ಅನ್ನುವಂಥ ಒಂದು ಹೊಸ ಯೋಜನೆಯನ್ನು ಕೂಡ ಸರ್ಕಾರಕ್ಕೆ ವೇತನ ಆಯೋಗ ಶಿಫಾರಸ್ ಮಾಡಿದೆ. ವುಮೆನ್ಸ್ ಅಫಿಷಿಯಲ್ಸ್ಗೆ ಅವ್ರ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ 180 ದಿನಗಳ ರಜೆ ಇತ್ತು. ಅದೇ ರೀತಿ ನಮ್ಮ ನೌಕರರು ಏನಾದರೂ ಹೋಗಬೇಕು ಅಂದ್ರೆ 50% ಸಂಬಳವನ್ನು ಪಡೆದು 1 ಲಕ್ಷ ಸಂಬಳ ತಗೊಂಡ್ರೆ 50,000 ತಗೊಂಡು ರಜಾವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಕೂಡ ಆರೈಕೆ ರಜೆ ಎನ್ನುವಂಥದ್ದನ್ನು ಯಾರು ತಂದೆ ತಾಯಿ ಮಕ್ಕಳು ಪೇಷಂಟ್ ಈ ಥರದ ಸಂದರ್ಭದಲ್ಲಿ ಬಳಸ್ಕೊಳ್ಳಿಕ್ಕೆ ಕೂಡ ಶಿಫಾರಸನ್ನು ಮಾಡಿದೆ. ಅದ್ರ ಜೊತೆ ಯಾವುದಾದ್ರೂ ಸರ್ಕಾರಿ ನೌಕರರು ಮಕ್ಕಳು 2 ತಿಂಗಳಿಗೆ ಮುಂಚೆನೆ ಡೆಲಿವರಿ ಆಗುತ್ತೆ, ಹೆಣ್ಮಕ್ಳು 2 ತಿಂಗಳ ನಂತರ ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೆ ಬೇರೆ ನೌಕರಿಗಾದ್ರೆ 180 ದಿನಗಳ ರಜೆ ಇದೆ 6 ತಿಂಗಳು, ಇವ್ರಿಗೆ 2 ತಿಂಗಳು ಹೋಯ್ತು, 4 ತಿಂಗಳು ಹಾಗೆ ಇರಬೇಕಾಗ್ತದೆ. ಹಾಗಾಗಿ ಸರ್ಕಾರ
ಸರ್ ನಾವು ಕೇಳಿದ್ 40% ಫಿಟ್ಮೆಂಟ್ ಸರ್. ಈಗಾಗಲೇ ಹಿಂದಿನ ಸರ್ಕಾರ 17 ಕೊಟ್ಟಿದೆ, ಇವರು 10% ಕೊಟ್ಟಿದ್ದಾರೆ. 10% ರೆಕಮೆಂಡ್ ಆಗಿದೆ. ಸೊ ಟೋಟಲ್ 27.50 ಇದೆ. ಸೊ ನಮ್ಮ ರಿಕ್ವೆಸ್ಟ್ ಇದೆ ಅಟ್ಲೀಸ್ಟ್ ಒಂದು 35 ಆದ್ರೂ ಕೂಡ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಇವತ್ತು ಇದೆ. ಸನ್ಮಾನ್ಯ ಈಗೇನಾದ್ರು ವೇತನ ಆಯೋಗದವರು ವರದಿ ಕೊಟ್ಟೀಗ ಮುಖ್ಯಮಂತ್ರಿಗಳ ಆರ್ಥಿಕ ಇಲಾಖೆ ಕಳಿಸಿ ನಾವು ಕೂಡ ವಿನಂತಿ ಮಾಡ್ತೇವೆ, ಇನ್ನಷ್ಟು ಕೂಡ ಫಿಕ್ಸೇಷನ್ ಜಾಸ್ತಿ ಮಾಡ್ಕೊಡಿ ಅಂತೇಳಿ. ಸೊ ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವ್ರು ಏನ್ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ಕೂಡ ಕಾದು ನೋಡ್ತಾ ಇದ್ದೇವೆ ಅನ್ನೋದನ್ನ ಹೇಳಿಕ್ ಬಯಸ್ತಾರೆ. ನಮ್ಮ ಸಂಘಟನೆ ವತಿಯಿಂದ ಏನ್ ಪ್ರಯತ್ನಗಳನ್ನು ಮಾಡಬೇಕು ಅದು ಮಾಡಲೇಬೇಕಾಗ್ತದೆ, ಪ್ರಶ್ನೆನೇ ಇಲ್ಲ. ಸೊ ಏನ್ ಕೊಡ್ಲಿಲ್ಲ ಕೊಡ್ತಾರೆ ಅನ್ನೋದು ಮುಂದಿನ ಚರ್ಚೆ ಮಾಡೋಣ. ಸೊ ಅಷ್ಟು ಕೊಡ್ತಾರಾ ಇಷ್ಟು ಕೊಡ್ತಾರಾ ಅಥವಾ ಇದ್ರಲ್ಲಿ ಪ್ರಶ್ನೆ ಇಲ್ಲ. ನಾವು ನಮ್ಮ ಸಂಘದಿಂದ, ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ 30% ಫಿಟ್ಮೆಂಟ್ ಅವಾಗಲೇ ಕೊಟ್ಟಿದ್ರು, ಈಗ ಅದಕ್ಕಿಂತ ಕಡಿಮೆ ಆಯ್ತು ಅನ್ನುವಂತ ಚರ್ಚೆಗಳು ನೌಕರ ವಲಯದಲ್ಲಿ ಇದೆ. ಅದಂತೂ ಇಲ್ಲ ಅಂತ ನಾನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೋಡೋಣ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಕೂಡ ಕಾದು ನೋಡ್ತಾ ಇದ್ದೇವೆ. 2 ವರ್ಷದವರೆಗೆ ಮುಂದುವರಿಲಿಕ್ಕೆ ಸರ್ಕಾರನೂ ಅವಕಾಶ ಕೊಡಲ್ಲ, ಸಂಘನೂ ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. 2 ವರ್ಷದ ಅವಶ್ಯಕತೆನೇ ಇಲ್ಲ. ರಾಜ್ಯದ ಅವಧಿನಲ್ಲೆಲ್ಲ ಕೂಡ ಅವ್ರು ಸ್ಟಡಿ ಮಾಡ್ಕೊಂಡು ಬೇಗ ನಾನು ಹೇಳಿದ್ನಲ್ಲ, ಎಲೆಕ್ಷನ್ ಕಮಿಷನ್ ಕನ್ಕರೆನ್ಸ್ ತಗೊಂಡು ಮಾಡ್ಲಿಕ್ಕೆ ಅವಕಾಶಗಳಿದೆ. ದೊಡ್ಡ ವಿಚಾರ ಅಲ್ಲ. ಸರ್ಕಾರ ಮನಸ್ಸು ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ರಿಜೆಕ್ಟ್ ಮಾಡಿದ್ರೆ ನೋಡೋಣ ಮುಂದಿನ ಭಾಗ. ಸೊ ಇದ್ರ ಮಧ್ಯದಲ್ಲಿ ಕೂಡ 2 ವರ್ಷದೆಲ್ಲ ಪ್ರಶ್ನೆನೇ ಇಲ್ಲ. ಇವತ್ತು ಸಂಘಟನೆ ಕೂಡ ಸಮರ್ಥವಾಗಿದೆ. ಸಂಘಟನೆ ಶಕ್ತಿ ಸಾಮರ್ಥ್ಯ ಅನ್ನೋದು ಕೂಡ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ಲಕ್ಷಾಂತರ 3 ಲಕ್ಷ ನೌಕರ ಸಮೂಹ ಕೂಡ ನೋಡಿದ್ದಾರೆ. ಹಾಗಾಗಿ ಆ ಒಂದು ಕಾರಣನೂ ಕೂಡ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತದೆ. ಹಾಗಾಗಿ ಸರ್ಕಾರ 2 ವರ್ಷ ಮಾಡುವಂತ ಪ್ರಶ್ನೆಗಳು ಸರ್ಕಾರದ ಮುಂದೆ ಇಲ್ಲ ಅಂತ ನಾನು ಕೂಡ ಹೇಳ್ತೇನೆ, ನಮ್ಮ ಮುಂದೆ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾನೆ. ಸಂಘಟನೆ ಇದೆ, ಕೂತ್ಕೊಳ್ತೀವಿ, ಚರ್ಚೆ ಮಾಡ್ತೇವೆ, ಸಾಮೂಹಿಕ ತೀರ್ಮಾನಗಳನ್ನು ಸಂಘಟನೆ ಪ್ರಕಟಿಸುತ್ತೆ, ಪ್ರಶ್ನೆನೇ ಇಲ್ಲ. ಕಂಡಕ್ಟ್ ಇದೆ ಅನ್ನೋದು ಒಂದು ರೀಸನ್ ಹೇಳ್ಬೋದು. ನೋಡೋಣ, ಅದಕ್ಕೆ ಕಾನೂನು ತಜ್ಞರು, ಎಲೆಕ್ಷನ್ ಕಮಿಷನ್ ಚರ್ಚೆ ಮಾಡ್ತೀವಿ, ಪ್ರಪೋಸಲ್ ಕೊಟ್ರೆ ಮಾಡ್ಲಿಕ್ಕೆ ಆಗುತ್ತೆ ಎಲ್ಲ ಕೇಳ್ಕೊಳ್ತೀವಿ. ಸೊ ಅದಿದ್ರೆ ಸರ್ಕಾರಕ್ಕೆ ಕೂಡ ನಾವು ಒತ್ತಡವನ್ನು ಹಾಕ್ತೇವೆ. ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ಪ್ರಶ್ನೆನೇ ಇಲ್ಲ. ಈ ರಾಜ್ಯದಲ್ಲಿ ಮೇನಲ್ಲಿ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ನೌಕರು ತಡೆಯುವಂತ ಪ್ರಶ್ನೆನೇ ಇಲ್ಲ ಸರ್. ನೌಕರ ಸಹನೆ ಕಟ್ಟ ಈಗಲೇ ಒಡೆದೋಗಿದೆ, ಈಗಲೇ ಲೇಟ್ ಆಗಿದೆ, ಈಗಲೇ 2 ಬಾರಿ ಎಕ್ಸ್ಟೆನ್ಷನ್ ಆಯ್ತು. ಈಗ ನಾನು ಹೇಳಿದ್ನಲ್ಲ, ಎಲ್ಲದೂ ಕೂಡ ವಿಳಂಬ ಆಗಿದೆ. ಇನ್ನೂ ವಿಳಂಬ ಆದ್ರೆ ನೌಕರ ಸಹನೆಗೂ ಕೂಡ ಒಂದು ಮಿತಿ ಇರ್ತದೆ. ಸರ್ಕಾರ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ. ಅದ್ರ ಮೇಲೆ ಆಯ್ತು, ನೀವೆಲ್ಲ ಮಾಧ್ಯಮದಲ್ಲಿ ಇರ್ತೀರ, ನಿಮ್ ಜೊತೆ ಚರ್ಚೆ ಮಾಡಿರ್ತಾನೆ, ಮುಂದಿನ ಹೆಜ್ಜೆ ಇಡಬೇಕು ಅಂತ ಹೇಳಿದ್ದು. ನಾವು ಡಿಸೈಡ್ ಮಾಡೋದನ್ನ ನಿಮ್ ಮುಂದೆ ಹೇಳ್ತೀವಿ ಅಂತ ಹೇಳಿದ್ದು. ಸೊ ಹಾಗಾಗಿ ನಮ್ಮ ಸಂಘಟನೆ ಸಮರ್ಥವಾಗಿದೆ, ಸದೃಢವಾಗಿದೆ. 106 ವೃಂದ ಸಂಘಗಳು, 6 ಲಕ್ಷ ನೌಕರು, ನಿವೃತ್ತ ನೌಕರು ಎಲ್ಲ ಸೇರಿ 12 ಲಕ್ಷ ಕುಟುಂಬದ ಸದಸ್ಯರ ಒಂದು ದೊಡ್ಡ ಕುಟುಂಬ ಇದೆ. ಅಷ್ಟು ಸುಲಭವಾಗಿ ಯಾಗೋ ಆಗೋದಿಲ್ಲ, ಇನ್ನು 2 ವರ್ಷ ಮುಂದಾಗ್ತೀನಿ ಅನ್ನುವಂತ ಯಾವುದೇ ಪ್ರಶ್ನೆ ಇಲ್ಲ. ನಾನು ಅದನ್ನು ಸ್ಪಷ್ಟವಾಗಿ ಅಲ್ಲಗಳಿತೀನಿ. ಆಗ ತೀರ್ಮಾನ ಮಾಡಿದ್ರೆ ನಮಗೂ ಕೂಡ ಗೊತ್ತಾಗುತ್ತೆ. ಸೊ ವಿಳಂಬ ಆಗೋದು ನಮ್ಗೆ ಗೊತ್ತಾಗೋದಿಲ್ವಾ? ಗೊತ್ತಾದ್ಮೇಲೆ ನಾವು ಕೂತ್ಕೊಂಡು ಎಕ್ಸಿಕ್ಯೂಟಿವ್ ಕಮಿಟಿ ಕೂತ್ಕೊಂಡು ನಾವು ಆ ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ತೇವೆ.